ರೈತ ಬಾಂಧವರೇ, ಇನ್ನೂವರೆಗೆ ಸರ್ಕಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದು ಆನಂದ ಸಕ್ಕರೆ ಕಾರ್ಖಾನೆ ಆಗಿದ್ದು, ಅದು ಪ್ರಾರಂಭಿಸುವ ಬಗ್ಗೆ ಇನ್ನೂವರೆಗೂ ಕೂಡ ಯೋಚನೆ ಮಾಡದೇ ಇರೋದು ಇದು ಸರ್ಕಾರಕ್ಕೆ ಅತ್ಯಂತ ನಾಚಿಕೆ ನೀಡೋ ಸಂಗತಿ ಅಂತ ನಾನು ಹೇಳ್ತೀನಿ. ಇವತ್ತು ಅನ್ನ ಕೊಡುವ ರೈತರಿಗೆ ಯಾವ ರೀತಿ ಅವರು ವ್ಯವಸ್ಥಿತವಾಗಿ ತುಳಿತಾ ಇದ್ದಾರೆ ಸರ್ಕಾರ ಅಂದ್ರೆ, ಇವರಿಗೆ ಒಂದು ವಿಶ್ವಾಸ ಇಟ್ಟು ಮೊಟ್ಟ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ತಂದಂತ ಈ ಅನ್ನದಾತನಿಗೆ ಈ ಒಂದು ಕಬ್ಬು ಈಗ ಕಟಾವಿಗೆ ಬಂದಿರತಕ್ಕಂಥ ಸಮಯದಲ್ಲಿ ಕಾರ್ಖಾನೆಗೆ ಸಾಗಿಸುವಲ್ಲಿ ವಿಫಲರಾಗಿದ್ದಾರೆ. ಎಲ್ಲಿವರೆಗೆ ಜಿಲ್ಲಾಧಿಕಾರಿ ಬಂದು ನಮ್ಗೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದಿಲ್ವೋ ಅಲ್ಲಿವರೆಗೆ ನಮ್ಮ ಜೀವವಾದ್ರೂ ಕೂಡ ಯಾವುದೇ ಕ್ರಮ ಎತ್ತಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಬಂಧುಗಳೇ. ಇವತ್ತಿನ ದಿವಸ ನಾನು ನಿನ್ನೆ ಹೋದಾಗ ಒಬ್ಬೊಬ್ಬರ ಕರಡು ಕಿತ್ತು ಬೀಳ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಇವತ್ತು ಸಾಲ ಸೋನೆ ಮಾಡಿ ಆ ರೈತರು ಆ ಕಬ್ಬು ಇವತ್ತು ಕಟಾವಿಗೆ ತಂದು ನಿಲ್ಲಿಸುತ್ತಿದ್ದಾರೆ. ಆದರೆ ಅದು ಕಟಾವಿನ ಯೋಚನೆ, ಸರ್ಕಾರಕ್ಕೆ ಕಳಿಸುವ ಯೋಚನೆ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಮಾಡದೇ ಇರೋದು ಆ ಜಿಲ್ಲಾಧಿಕಾರಿಗೆ ಒಂದು ಮುಖದ ಮೇಲೆ ಹೊಡಿತಕ್ಕಂಥ ವಿಷಯ ಆಗಿದೆ. ಈಗಾಗಲೇ ಸುಮಾರು ಬಾರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ, ತಮ್ಮ ನೋವಿನ ಸಂಗತಿ ಅವರ ಎದುರುಗಡೆ ಹೇಳಿದ್ದಾರೆ. ಆದರೆ ಯಾವುದಕ್ಕೂ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಸ್ಪಂದಿಸಿಲ್ಲ. ಯಾಕೆ ಈ ತರ ಆಗ್ತಾ ಇದೆ? ಇವತ್ತು ನೋಡಿ ಬೆಂಗಳೂರಿನಲ್ಲಿ ಮುತ್ತಿಗೆ ಹಾಕಿದ್ದಾರೆ ರೈತರು, ಗದಗ, ಮಂಡ್ಯ, ಮೈಸೂರು ಕಡೆಯಿಂದ. ಯಾಕೆ? ಅವ್ರ ಹತ್ರ ಚರ್ಚೆಯ ಹೋರಾಟದ ಕಿಚ್ಚು ಇದೆ ಅವ್ರ ಕಡೆ. ಇವತ್ತು ನಮ್ಮ ಹತ್ರ ಅಂತ ಕಿಚ್ಚು ಬರಬೇಕಾಗಿದೆ. ಎಲ್ಲಿವರೆಗೆ ನಾವು ಜಾಗೃತರಾಗೋದಿಲ್ಲ ಅಲ್ಲಿವರೆಗೆ ನಮ್ಗೆ ವ್ಯವಸ್ಥಿತವಾಗಿ ತುಳಿತಾರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ. ಅದಕ್ಕಾಗಿ ನಾವು ಯಾವುದಕ್ಕೂ ಹೇಳೋದು ಬೇಡ. ಎಲ್ಲಿವರೆಗೆ ಜಿಲ್ಲಾಧಿಕಾರಿ ಬಂದು ನಮಗೇನಾದ್ರೂ ಪರ್ಯಾಯ ವ್ಯವಸ್ಥೆ ರೇಣುಕಾ ಸಿಂಹಾಸನದಲ್ಲಿ ಕಳಿಸ್ಬೇಕು. ಇವತ್ತು ಹೊರ ರಾಜ್ಯದಿಂದ ತರ್ತಾ ಇದ್ದಾರೆ. ನಮ್ ಕಡೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆ ಈಗಾಗಲೇ ಎನ್ಇಸಿಎಲ್ ಕಂಪನಿಯವರಿಗೆ ಲೀಸ್ ಒಪ್ಪಂದ ಆಗಿದೆ. 70 ಕೋಟಿ ರೂಪಾಯಿಗೆ ಎಲ್ಲ ಸರ್ಕಾರಿ ಇದರಲ್ಲಿ ಸಮಯದಲ್ಲಿ ಇದು ಒಪ್ಪಂದ ಕೂಡ ಆಗಿದೆ. ಆದ್ರೆ 5 ದಿವಸ ಆಯ್ತು ಇವತ್ತಿಗೆ. ಸಕ್ಕರೆ ಮತ್ತು ಸಕ್ಕರೆ ಸಚಿವರಾದಂತ ಶಿವರಾಜ್ ತಂಗಡಿಗೆ ಟೇಬಲ್ ಮೇಲೆ ಹೋಗಿ 5 ದಿವಸ ಆಯ್ತು. ಆದ್ರೆ ಇನ್ನೂವರೆಗೂ ಕೂಡ ಅವರು ಅದು ಜೀವೋ ಅಂತೇಳಿ ಆಗ್ಬೇಕು ಗವರ್ಮೆಂಟ್ ಆರ್ಡರ್. ಇನ್ನೂವರೆಗೂ ಕೂಡ ಹೇಳ್ತಾ ಇದ್ದಾರೆ ಈ ಫೈಲು ನಾನು ಸೈನ್ ಮಾಡ್ಬೇಕಾದ್ರೆ ಏನಾದ್ರು ಬೇಕು ಅಂತ ಕೇಳಿದ್ದಾರೆ ಅಂತಕ್ಕಂಥ ಮಾತು ನಮ್ಮ ಜಿಲ್ಲೆಯಿಂದ ಏನ್ ಫೈಲ್ ತಗೊಂಡು ಹೋಗಿದಾರ. ಆದ್ರೆ ನಾವು ಇಲ್ಲಿಂದ ಕದರೋದಿಲ್ಲ. ಜಿಲ್ಲಾಧಿಕಾರಿ ಬರಬೇಕು, ಯಾವ್ದಾದ್ರು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಸಾರ್ವಜನಿಕರ ಸೇವೆ ಮಾಡಕ್ಕೆ ಅನ್ನೋದು ಮರಿಬಾರ್ದು. ಅದಕ್ಕಾಗಿ ನಾವು ಇಲ್ಲಿಂದ ಕದರೋದಿಲ್ಲ, ಕದರೋದು ಬೇಡ ಅಂತಕ್ಕಂಥ ಮಾತು ಹೇಳಿ ಅಂತ ಹೇಳಿ ನಂಗೆ ಅವ್ರ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ರೈತರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲೇಬೇಕು. ಆಳಂದ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಮಾರು 2 ವರ್ಷದಿಂದ ಬಂದು ಬಿದ್ದಿದೆ. ಈ ಭಾಗದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಒಂದೇ ಒಂದು ಏಕೈಕ ಸಕ್ಕರೆ ಕಾರ್ಖಾನೆ ಆಳಂದ ಸಕ್ಕರೆ ಕಾರ್ಖಾನೆ. ಕೃಷಿ ನಿರ್ದೇಶಕರ ವರದಿ ಪ್ರಕಾರ ನಿನ್ನೆ ಕೇಳಿದಾಗ 37,000 ಎಕರೆ ಕಬ್ಬನ್ನು ಇವತ್ತು ಈ ಒಂದು ಕಾರ್ಖಾನೆಗೆ ನಂಬಿ ನಮ್ಮ ಎಲ್ಲ ರೈತರು ಬೆಳೆದಿದ್ದಾರೆ. 12 ತಿಂಗಳಲ್ಲಿ ಕಟಾವು ಮಾಡಬೇಕು ಯಾವುದು ಈಗ ಬೆಳೆದಂಥ ಕಬ್ಬು. ಆದರೆ ಈಗ 15 ತಿಂಗಳಾಗಿದೆ, ಕಬ್ಬು ಒಣಗ್ತಾ ಇದೆ. ಇನ್ನೂವರೆಗೂ ಕೂಡ ಸರ್ಕಾರ ಈ ಕಾರ್ಖಾನೆಯನ್ನು ಪ್ರಾರಂಭಿಸುವ ಬಗ್ಗೆ ಆಗಲಿ ಅಥವಾ ಈ ಒಂದು ಕಬ್ಬನ್ನು ಇನ್ನೊಂದೆಡೆ ಸಾಗಿಸುವ ಬಗ್ಗೆ ಆಗಲಿ ಯಾವುದು ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ.
ಇವತ್ತು ಸಾಲ ಸೂಲಿ ಮಾಡಿ ಇವತ್ತೆಲ್ಲ ರೈತರು ಬೆಳೆದ ಕಬ್ಬನ್ನು ಏನು ಮಾಡಬೇಕು ಅಂತ ತಿಳಿದೇನೆ ಇವತ್ತು ತುತ್ತು ಅನ್ನಕ್ಕೂ ಗತಿ ಇಲ್ಲದೇನೆ ಪರದಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ಜೈಲಿಗೆ ಹಾಕಲಿ, ನಮ್ಮ ಜೀವ ಹೋಗಲಿ. ಚಳವಳಿಯ ಉದ್ದೇಶ ಏನೆಂದರೆ, ಈಗಾಗಲೇ 2 ವರ್ಷದಿಂದ ಆಳಂದ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಿಲ್ಲ. ಸರ್ಕಾರ ರೈತರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಹಾಗೂ ಈಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ತಲುಪಿದ್ದಾರೆ. ಆದ ಕಾರಣ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗನೆ ಕಾರ್ಖಾನೆ ಪ್ರಾರಂಭಿಸಬೇಕು ಅಥವಾ ಇದರ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿ ಈ ರೈತರು ಚಳವಳಿ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಈ ಚಳವಳಿಗೆ ಸ್ಪಂದಿಸದಿದ್ದರೆ ನಿರಂತರ ಹೋರಾಟ ಮಾಡಿ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿ ವಿನಂತಿಸುತ್ತೇನೆ. ರೈತರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಇದು ಸಕ್ಕರೆ ಕಾರ್ಖಾನೆ ಬಂದಾದ ಸಲುವಾಗಿ? ಈಗ ಸದ್ಯ ರೈತರು ಸಾಕಷ್ಟು ಕಾಲಾವಕಾಶ ಇದೆ. ಅದಕ್ಕೆ ಇನ್ನೂ 1 ತಿಂಗಳ ನಾವು ಕಾಲಾವಕಾಶ ಕೊಟ್ಟರು ಸಹಿತ ಅದಕ್ಕೇನು ತೊಂದರೆ ಆಗೋದಿಲ್ಲ. ಈಗ ಈ ನಮ್ಮ DC ಅವರಿಗೆ ಇಲ್ಲಿ ಕಬ್ಬೆರ್ತಾರೆ, ಅದಕ್ಕೆ ಅಟ್ಲೀಸ್ಟ್ ಅದು ಈಗ ಕಾರ್ಖಾನೆಗೆ ಕಳಿಸೋದೇ ಗತಿ ಇಲ್ಲ ಅಂತಂದ್ಮೇಲೆ ಸಾಲ ಎಲ್ಲಿಂದ ಕೊಡ್ಬೇಕು ಅಂತ ತಾವು ಸ್ವಲ್ಪ ವಿಚಾರ ಮಾಡಬೇಕು. ದಯವಿಟ್ಟು ಸುಮ್ಮನೆ ಆಶ್ವಾಸನೆ ಕೊಟ್ಟು ಸಮಾಧಾನ ಮಾಡಿ ಹೋಗೋದನ್ನು ಬಿಟ್ಟು ಇಂತಿಷ್ಟು ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ, ಇಲ್ಲದೇ ಇದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ. ನೀವು ಬೇರೆ ಕಾರ್ಖಾನೆ ಕಳಿಸ್ತಕ್ಕಂತ ಒಂದು ಪರ್ಯಾಯ ವ್ಯವಸ್ಥೆ ಅಂದಾಗ ಮಾತ್ರ ಇಲ್ಲಿಂದ ನಾವು ಹೇಳ್ತೀವಿ. ಅದಕ್ಕಾಗಿ ಯಾವುದೇ ಆಶ್ವಾಸನೆಗಳಿಗೆ ನಾವು ಭಗವಂತರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿಂದ ಬಂದಂತ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಸಂಗಪ್ಪ ಸಾಹೇಬರು ಮಿನಿಸ್ಟರ್ ಆಫೀಸಿಂದ 18 ದಿವಸದಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀವಿ. ಕಂಪನಿಯವರಿಗೆ ನಿಮ್ಮ ಪರವಾಗಿ ರಿಕ್ವೆಸ್ಟ್ ಮಾಡ್ತೀವಿ, ಅಗ್ರಿಮೆಂಟ್ 1-2 ದಿವಸ ತಡ ಆಗಲಕ್ಕ ನಿಮ್ಮ ಫ್ಯಾಕ್ಟ್ರಿ ಕ್ಲೀನಿಂಗ್ ಎಲ್ಲ ಮಾಡ್ಕೊರಿ, ಬೈಲರ್ ಚಾಲು ಮಾಡ್ರಿ ಅಂತ ಹೇಳ್ತೀವಿ. ನಾವು ರೈತ ಇದ್ದೇವೆ, ನಾವು ಕಬ್ಬೆಳ್ದವ್ರು ಇದ್ದೀವಿ. ಎಷ್ಟು ಜಲ್ದಿ ಆತ ಜಲ್ದಿ ಏನಪ್ಪಾ ಅಂತಂದ್ರ ಇವತ್ತು ನಿಮ್ದೊಂದು ಕೂಗಲ್ಲಿ ಕೇಳಿಸ್ ಬಂದದ 11 ಮುಗಿದಿತ್ತು. ಇನ್ನೊಂದ್ರ ಸಲಕ್ಕೆ ನಿಮ್ದು ಬಹಳ ಹೆಲ್ಪ್ ಆಗ್ಯದ. ಇವತ್ತು ನಿನ್ನೆ ಮಿನಿಸ್ಟರ್ ಫೈಲ್ ಕ್ಲಿಯರ್ ಮಾಡಿದ್ದಾರೆ. ಇವತ್ತು ಸಾಯಂಕಾಲ ತನಕ ಜಿಯೋ ಇಶ್ಯೂ ಆಗ್ತದೆ. ಜಿಯೋ ಬಂತು ಅಂದ್ರ ಹೆಚ್ಚು ಕಮ್ಮಿ ಇದ್ರು ಕೂಡ ನಾವು ಕಂಪನಿಯವ್ರ ಜೊತೆ ಮಾತಾಡ್ತೀವಿ, ಆದಷ್ಟು ಬೇಗ ಬಾಯ್ಲರ್ ಚಾಲು ಮಾಡಿಸ್ತೀವಿ. ಆ ಕ್ಲೀನಿಂಗ್ ವರ್ಕ್, ಮೈನರ್ ರಿಪೇರ್ಸ್ ಅವೇನಿದ್ರು ಕೂಡ ಆದಷ್ಟು ಶೀಘ್ರದಲ್ಲಿ ನಾವು ಚಾಲು ಮಾಡಿ ಈ ಸೀಸನ್ದಾಗ ಸುಮಾರಾಗಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಬ್ಬು ನಾವು ನುಡಿಸೋದಕ್ಕೆ ಅವರು ನಿಮ್ ಪರವಾಗಿ ನಾವು ಆ ಕಂಪನಿಯವರಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ನಾವು ಅದೃಷ್ಟಕ್ಕೆ NSL ಅನ್ನೋ ಒಂದು ದೊಡ್ಡ ಕಂಪನಿ ಬಂದಿದೆ. ಇವತ್ತು ಸಾಧಾರಣ ಮೊತ್ತಕ್ಕದು ಗೊತ್ತ ಹಿಡಿದಿಲ್ಲ. ಸುಮಾರು 30 ವರ್ಷಗಳ ಕಾಲ ನಮ್ಮ ಜೊತೆಗಿರುವಂತ ಕಂಪನಿ ಅದ. ಅದು ಬರೀ ಸಕ್ಕರೆ ಚಟುವಟಿಕೆಯಲ್ಲಿ ತೊಡಗಿದ್ರು ಸಹಿತ ಬಹಳ ಶಾಂತ ರೀತಿಯಿಂದ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಂತೆ ನಮ್ಮೊಂದಿಗೆ ಸಹಕಾರ ಮಾಡಿದಿರಿ. ನಮ್ಮೆಲ್ಲರಿಗೂ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟರಿ ಚಾಲನೆ ಮಾಡಲಿಕ್ಕೆ ಆದೇಶ ಕಾಯ್ದಿರೋದ್ರಿಂದ ಈಗಾಗಲೇ DC ಅವರಿಂದ ಶುಗರ್ ಫ್ಯಾಕ್ಟರಿ ಮಿನಿಸ್ಟ್ರಿಗೆ ಟೇಬಲ್ಗೆ ಹೋಗಿದೆ. ಈ ಬಗ್ಗೆ ನಾನು ಬೆಂಗಳೂರಲ್ಲಿ, ಈಗ ನಮ್ಮ SP ಅವರು ಬೆಂಗಳೂರಲ್ಲೇ ಇದ್ದಾರೆ. TP ಬಂದ ನಂತರ ಈಗ ತಮ್ಮಲ್ಲಿ ಅನುಭವಿಸ್ತಿರ್ತಕ್ಕಂಥ ಕಬ್ಬಿನ ಲಾಸ್ ಅಂದರೆ ಈಗ ಅವಧಿ ಮೀರಿದ ನಂತರನೂ ಕಬ್ಬಿನ ನುರಿತ ಆಗಿಲ್ಲ. ಅದು ಸಹಜವಾಗಿ ನಾನು ಒಪ್ಪಿಕೊಳ್ತೇನೆ. ಅನಾನುಕೂಲತೆ ಆಗಿರಬೇಕು. ನಿಮ್ಮ ಒಂದು ಹೋರಾಟಕ್ಕೆ ನನ್ನ ಮತ್ತು ನನ್ನ ಮಿತ್ರರ ಬೆಂಬಲವು ಸದಾ ನಿಮಗೆ ಇರ್ತದೆ. ಅವಶ್ಯಕತೆ ಬಿದ್ದರೆ ನಾನು ಸಹ ನಿಮ್ಮೊಂದಿಗೆ ಕೂಡಲಿಕ್ಕೆ ಸದಾ ಸಿದ್ಧ. ದಯವಿಟ್ಟು ತಮ್ಮಲ್ಲಿ ಕಳಕಳಿ ಏನಂದ್ರೆ, ಆದೇಶ ಬಂದ ತಕ್ಷಣ ನಾವು MD ಅವರ ಮೇಲೆ ಮತ್ತೆ DC ಅವರ ಮೇಲೆ ಒತ್ತಡ ಹಾಕ್ತೀವಿ. ನೀವು ಬೇಗ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರೆ ಕಾನೂನು ಸುವ್ಯವಸ್ಥೆ ಆಗೋದಿಲ್ಲ, ನಮಗೆ ಸರಳ ಆಗ್ತದಂತ ಈ ಒಂದು ದೃಷ್ಟಿಯಿಂದ ನಾವು ಅವ್ರ ಮೇಲೆ ಒತ್ತಡ ಹಾಕಿ, ಅವ್ರನ್ನೂ ಒತ್ತಡ ಹಾಕಿ, ಒಟ್ಟಿನಲ್ಲಿ ತಮ್ಮ ಕಬ್ಬು ಸುರಳಿತವಾಗಿ ಫ್ಯಾಕ್ಟ್ರಿಗೆ ಹೋಗೋದು ಒಳ್ಳೆ ಕಂಪನಿ ಅದು. ಈಗಾಗಲೇ ಅವರು ಮಂಡ್ಯದಲ್ಲಿ ನಡೆಸ್ತಾ ಇದ್ದಾರೆ. ಒಂದು ಸಲ ಬಂದು ಅವರು ಸ್ಟಾರ್ಟ್ ನಡೆಸಿದ್ರಂದ್ರೆ ಮುಂದಿನ 30 ವರ್ಷಗಳವರೆಗೆ ಅವ್ರು ಯಾವುದೇ ತೊಂದರೆ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾರಂತ ತಮ್ಮಲ್ಲಿ ಹೇಳ್ಕೊಳ್ತಾ
ಈಗಾಗಲೇ MD ಅವರು ಹೇಳಿದ್ದಾರೆ, AC ಅವರು ಹೇಳ್ತಾರೆ, ಈಗ ನಮಗೆ ಅನುಕೂಲ ಆಗುವಂತ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಶಾಂತ್ ಬರಂಗ್ ಹೊಡ್ಕೊಳ್ರಪ್ಪ.